ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಈ ಸಮಾಜದಲ್ಲಿ ಧರ್ಮ ಏನು ಪಾತ್ರವನ್ನು ಮಾಡಬಲ್ಲದು? ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ಕುಳಿತವರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾಕೆ ಮನುಷ್ಯನಿಗಾಗಿ ಧರ್ಮ ಪ್ರಾರಂಭ ಆಯಿತು? 84 ಲಕ್ಷ ಭಾರದ ಭವಗಳನ್ನುಂಡೆ ಮುಂದೆ ನೀ ಕರುಣಿಸೋ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಎಲ್ಲ ಮಹಾತ್ಮರು ಧರ್ಮವನ್ನ ಪ್ರಾರಂಭ ಮಾಡಿರೋದೇ ಮನುಷ್ಯ ಜೀವದ ಮೇಲೆ. ಧರ್ಮ ಅಂದರೆ ದಾನ ಅಲ್ಲ, ಧರ್ಮ ಅಂದರೆ ದಾನ ಅಲ್ಲ. ಏನು ಸ್ವಾಮಿಗಳು ಇಷ್ಟು ಮಾಡಿಬಿಟ್ರೆ ನಮಗೆ ಪುಣ್ಯ ಬರ್ತದೆ ಅನ್ನತಕ್ಕಂಥ ಕಲ್ಪನೆಯ ಧರ್ಮ ಇದ್ದರೆ ಅದು ಮಹಾ ಅಪರಾಧ. ಧರ್ಮ ಅಂತ ಹೇಳಿದ್ರೆ ಯಾರಿಗಾದರೂ ಒಂದಿಷ್ಟು ಅನ್ನ ಕೊಟ್ಟರೆ ನಮಗೆ ಪುಣ್ಯ ಬರ್ತದೆ ಅನ್ನತಕ್ಕಂಥ ಮಾತಿದ್ರೆ ಅದು ಬಹಳ ಅಪರಾಧ. ಅದು ಮಾನವೀಯತೆಯ ಮೌಲ್ಯ, ಅದು ಅಷ್ಟೇ. ಇಟ್ ಈಸ್ ಹ್ಯುಮ್ಯಾನಿಟಿ. ಎಲ್ಲಾದರೂ ನಾಯಿಗಳಿಗೆ ಮಠ ಇದೆಯಾ? ನಾಯಿಗಳಿಗೆ ಮಠಗಳು ಇದೇನ್ರಿ? ನಾಯಿಗಳಿಗೆ ಪರಪ್ಪ ಅಗ್ರಹಾರ. ಈ ದಿವಸ ITBT ಅವರು ಆಲ್ಸೇಷನ್ ನಾಯಿಯನ್ನ ಸಂಶೋಧನೆ ಮಾಡಿದರು. ನಾಯಿಗಳಿಗೆ ಮಠ, ನಾಯಿಗಳಿಗೆ ಪ್ರವಚನ ಅಂತಿಲ್ಲ. ಎಲ್ಲಾದ್ರೂ ಇದೆಯಾ ನಾಯಿಗಳಿಗೆ ಪ್ರವಚನ? ಇಲ್ಲ. ಈ ಸೃಷ್ಟಿಯ ಒಳಗಡೆ 84 ಲಕ್ಷ ಜೀವರಾಶಿಗಳಿಗೆ ಯಾರಿಗೂ ಮಹಾತ್ಮರಿಲ್ಲ. ಅದು ಕೊಡುವ ತಾಕತ್ತು ಪರಮಾತ್ಮನಿಗೂ ಇಲ್ಲ. ಕಾರಣ, ಇಸ್ ದ ಮೋಸ್ಟ್ ಡೇಂಜರ್ ಅನಿಮಲ್ ಇಸ್ ಮ್ಯಾನ್. ಮನುಷ್ಯನೇ ಈ ಜಗತ್ತಿನಲ್ಲಿ ಅತಿ ಕೆಟ್ಟ ಪ್ರಾಣಿ. ದೇವರಿಗೆ ಈ ಸೃಷ್ಟಿಯನ್ನು ರಚನೆ ಮಾಡಿದ ಮೇಲೆ, ಮನುಷ್ಯರನ್ನು ರಚನೆ ಮಾಡಿದ ಮೇಲೆ ಭಯ ಆಗಿಬಿಡ್ತಂತವನಿಗೆ. ದೇವರಿಗೆ ಟೊಪ್ಪಿಗೆ ಹಾಕಿ ಬದುಕೋರಂದ್ರೆ ನಾವು. ದೇವರಿಗೆ ಭಯ ಆಯಿತಂತೆ ಈ ಸೃಷ್ಟಿ ರಚನೆ ಮಾಡಿದ ಮೇಲೆ. ಕಾರಣ, ಮನುಷ್ಯನಿಗೆ ಧರ್ಮ ಅನ್ನತಕ್ಕಂಥ ತತ್ವವನ್ನೇ ಬಿಟ್ಟು ಬಿಟ್ಟಿದ್ದಾನೆ. ಅವನು ಧಾರ್ಮಿಕತೆಯ ತಳಹದಿಯ ಮೇಲೆ ಬದುಕಿದ್ದಾನೆ, ಧರ್ಮದ ತಳಹದಿಯ ಮೇಲೆ ಬದುಕಿಲ್ಲ ಮನುಷ್ಯ. ಧರ್ಮದ ತಳಹದಿಯ ಮೇಲೆ ಬದುಕಿದ ಮನುಷ್ಯ ಬಹಳ ಚೆನ್ನಾಗಿ ಬದುಕ್ತಾನ್ರವ, ಬಹಳ ಚೆನ್ನಾಗಿ. ಧಾರ್ಮಿಕತೆಯಿಂದ ಬದುಕಿದವರೇ ಗಲಾಟೆ ಮಾಡ್ತಾ ಇರೋದು. ಹಾಗಾಗಿ ಈ ಪ್ರವಚನ ಎದಕ್ಕಾಗಿ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಮನುಷ್ಯರಿಗಾಗಿ ಪ್ರವಚನ. ಪ್ರವಚನ ಅಂದ್ರೆ ಪ್ರಸಾದ ಅಂತ. ದೇಹವನ್ನ ಡಿವೈನ್ ಲೈಫ್ ಮಾಡಿಕೊಳ್ಳುವುದು. ಈ ದೇಹವನ್ನ ಒಂದಿಷ್ಟು ಡಿವೈನ್ ಲೈಫ್ ಮಾಡಿಕೊಳ್ಳುವುದು, ಆಧ್ಯಾತ್ಮದ ಕೇಂದ್ರವಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಪ್ರವಚನ. ಪ್ರವಚನ ಕೇಳಿದ್ರೆ ನನಗೆ ಮುಕ್ತಿ ಸಿಗ್ತದೆ ಅನ್ನತಕ್ಕಂಥ ಕಲ್ಪನೆ ಇದ್ರೂ ಅದು ಅಪರಾಧ. ಅಥವಾ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರ್ತದೆ ಅನ್ನತಕ್ಕಂಥದ್ದು ಮೂಢನಂಬಿಕೆ. ಯಾವ ಪ್ರಾಣಿಗಳು ಈ ಸೃಷ್ಟಿಯ ಒಳಗಡೆ ದೇವರ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಬದುಕಿದ್ದೇವೆ? ಡಾಕ್ಟರ್ ವೈಟಸ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನವೇತ್ತ ಒಂದು ಮಾತನ್ನು ಹೇಳ್ತಾನೆ, ಈ ಸೃಷ್ಟಿಯನ್ನ ಪರಮಾತ್ಮ ರಚನೆ ಮಾಡಿದರೆ ಪರಮಾತ್ಮನನ್ನ ಮನುಷ್ಯ ರಚನೆ ಮಾಡಿದ್ದ. ನಾವೇ ರಚನೆ ಮಾಡಿರೋದು ಪರಮಾತ್ಮನನ್ನ, ಆದ್ರೆ ಪರಮಾತ್ಮ ನಮ್ಮನ್ನೆಲ್ಲ ರಚನೆ ಮಾಡ್ಯಾನ. ಆದ್ರೆ ನಾವು ಪರಮಾತ್ಮನನ್ನ ರಚನೆ ಮಾಡಿಬಿಟ್ಟಿದ್ದೇವೆ. ನಮಗೆ ಹೆಂಗ್ ಬೇಕಂಗ್ ಮಾಡಿ ಇಟ್ಕೊಂಡಿವಿ. ನೋಡ್ರಿ, ನಿಮ್ಮೂರ್ನಾಗ ಮೋಸ ಮಾಡೋದೇನು ದೊಡ್ಡ ಮಾತಲ್ಲ, ಧಾರ್ಮಿಕತೆಯನ್ನ ತೆಗೆಯೋದು ಏನು ದೊಡ್ಡ ಮಾತಲ್ಲ. ಈ ಸಮಾಜದಲ್ಲಿ 5 ನಿಮಿಷದಲ್ಲಿ ಏನು ಕ್ಯಾಶ್ ಮಾಡಬಹುದು. ಆದ್ರೆ ಧರ್ಮವನ್ನ ತೆಗಿಬೇಕಾದ್ರೆ ಬಹಳ ಕಷ್ಟ ಇದೆ. ಧರ್ಮವನ್ನ ಕಟ್ಟಬೇಕಾದ್ರೆ ಬಹಳ ಕಷ್ಟ ಇದೆ. ಧಾರ್ಮಿಕತೆಯನ್ನ ಕಟ್ಟಬಹುದು, ಧರ್ಮ ಕಟ್ಟಬಹುದಿಲ್ಲ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಕುಳಿತವರು ಮೊದಲು ಧರ್ಮದ ತಳಹದಿಯನ್ನು ಬಹಳ ಚೆನ್ನಾಗಿ ಗಮನಿಸಬೇಕು. ನಾವು ಈ ಸೃಷ್ಟಿಯ ಒಳಗಡೆ ಇದಕ್ಕಾಗಿ ಹುಟ್ಟಿ ಬಂದಿದ್ದೇವೆ. ನಾನು ಮೊನ್ನೆ ಒಂದು ಮಾತನ್ನು ಹೇಳಿದೆ, ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಅರ್ತ್. ನಾವೆಲ್ಲರೂ ಈ ಸೃಷ್ಟಿಯ ಒಳಗಡೆ ಹುಟ್ಟಿ ಬಂದಿರುವುದು
ಜೀವನವನ್ನು ಅನುಭವಿಸುವುದಕ್ಕಾಗಿ, ಕರ್ಮವಾದದ ಮೇಲೆ ಬದುಕುವುದಕ್ಕಾಗಿ ಅಲ್ಲ. ಬಹಳ ಜೀವನವನ್ನು ಹಿಂಸೆ ಇಟ್ಕೊಂಡು ಕುಂತಿದ್ರಿ ನೀವೆಲ್ಲರೂ. ಒಂದೊಂದು ಮನೆ, ಒಂದೊಂದು ಹುಚ್ಚ ಹಾಸ್ಪಿಟ್ಲು. ನಾವೆಲ್ಲರೂ ಸಹ ಮಾನಸಿಕ ಹುಚ್ಚರಾಗಿದ್ದೇವೆ. ಏನು ಬಹಳ ಧರ್ಮ ಅಂದ್ರೆ ವೇದ ಓದಬೇಕಾಗಿಲ್ಲ, ಆಗಮ ಓದಬೇಕಾಗಿಲ್ಲ, ಉಪನಿಷತ್ತು ಹೋಗಬೇಕಾಗಿಲ್ಲ, ವಚನ ಓದಬೇಕಾಗಿಲ್ಲ, ನಮಾಜ್ ಮಾಡಬೇಕಾಗಿಲ್ಲ. ಸುಮ್ಮನೆ ಧರ್ಮ ಅಂದ್ರೆ ಏನು ಅಂತಂದ್ರ, ಒಂದು ಬಕೆಟ್ನಲ್ಲಿ ಸರಾಯಿ ಹಾಕೋದು, ಇನ್ನೊಂದು ಬಕೆಟ್ನಲ್ಲಿ ಹಾಲು ಹಾಕೋದು. ಒಂದು ಬಕೆಟ್ನಲ್ಲಿ ಹಾಲು ಹಾಕಿಬಿಟ್ಟು ಇನ್ನೊಂದು ಬಕೆಟ್ನಲ್ಲಿ ಸರಾಯಿ ಹಾಕಿಬಿಟ್ಟು ನಾಯಿಯನ್ನ ತಂದೆ ಮುಂದೆ ನಿಲ್ಲಿಸಿದ್ರ, ನಾಯಿ ಯಾವುದನ್ನ ಕುಡಿತದ ನೋಡಿ ನಾವು ಜೀವನ ಪ್ರಾರಂಭ ಮಾಡಿದ್ರೆ ಇತ್ತಿಗೆ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಏನು ಜೀವನದ ಅರ್ಥ, ಏನಿದೀ ಪ್ರಪಂಚ, ನಾವು ಈ ಸಮಾಜದೊಳಗಡೆ, ಈ ಸೃಷ್ಟಿಯೊಳಗಡೆ ಎದಕ್ಕಾಗಿ ಹುಟ್ಟಿ ಬಂದಿದ್ದೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಮೊದಲು ಜಾಗೃತರಾಗಬೇಕು. ನಾನು ಬಸವಣ್ಣನವರನ್ನ ಲಿಂಗಾಯತರನಾಗಿ ನೋಡುವುದಿಲ್ಲ. ಸಿದ್ದರಾಮೇಶ್ವರರ ಒಂದು ವಚನ ಇದೆ, ಬಸವಣ್ಣ ಬಂದು ಏನು ಮಾಡದಂತೆ ಅಂತ ಹೇಳೋದಕ್ಕೆ, ಲಿಂಗಾಯತರಲ್ಲಂತೆ ಮನುಷ್ಯರನ್ನ ಜೀವಾಯತರನ್ನು ಮಾಡದಂತೆ. ಇಂಥ ಶಬ್ದ ನೋಡ್ರಿ, ಜೀವಾಯತರು. ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ, 12,000 ಜನ ಪುಣ್ಯಾಂಗ್ಯರನಾಗಿ ಮಾಡಿದಾತ ಸಂಗನ ಬಸವಣ್ಣ 12,000 ಜನ ವೇಶ್ಯರನ ಶರಣೆಯರನಾಗಿ ಮಾಡದ್ನಂತೆ. ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ, ಪಾಷಂಡಿ ಭೂಮಿಯೋಳ್ ಶಿವಭಕ್ತಿಯಮಾರಂಭಿಸಿ ಪ್ರತ್ಯಕ್ಷಂ ಬೆಳೆದು ಸರ್ವ ಫಲಂಗಳಂ ಸುಫಲ ಮಾಡಲೆಂದು ಬಂದಾತ ಸಂಗನ ಬಸವಣ್ಣ ನಿನ್ನ ಭಕ್ತಿಯಿಂದ ಬಣ್ಣವೇರಿತ್ತು ನೋಡ. ಬಸವಣ್ಣ ಮಹಾತ್ಮ ಅಲ್ಲ, ಒಬ್ಬ ಮನುಷ್ಯತ್ವ ಇರ್ತಕ್ಕಂಥ ಮಾನವೀಯ ಮೌಲ್ಯದ ಅಂತಃಕರಣದ ನನ್ನ ಅಂತರಾತ್ಮದಲ್ಲಿ ಎಚ್ಚರವನ್ನು ವಹಿಸುವಂತ ಒಬ್ಬ ಸ್ನೇಹಿತ. ಹಿಂಗ ನೋಡ್ಬೇಕು ಬಸವಣ್ಣನ. ಏನ್ ಮಾಡಬೇಕು? ನಮ್ಮ ಕರ್ಮ ಈ ನಾಡಿನೊಳಗೆ ಬಸವಣ್ಣ ಅಂದ್ರೆ 4 ಕಾಲು ಎತ್ತು, 2 ಕೋಡು, 1 ಬಾಲ ಅಂತ ತಿಳಿದೀವಿ. ಇವತ್ತಿಗೂ ಬಸವ ಜಯಂತಿ ಅಂದ್ರೆ ಹಂಗೆ ತಿಳ್ಕೊಂಡಿವಿ. 4 ಕಾಲು ಎತ್ತು, 2 ಕೋಡು, 1 ಬಾಲ. ಆ ಬಾಲಕ್ಕೆ ಇಷ್ಟು ಪೂಜೆ ಮಾಡಿಬಿಟ್ರೆ ಪುಣ್ಯ ಬರ್ತದಂತೆ. ಬಳ 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 ಬಳ. ಗೋ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೇನ? ಬಾಲಕ್ಕಿಷ್ಟು ಅರಿಶಿನ ಕುಂಕುಮ ಹಚ್ಚಿ ನಮ್ಮವ್ವ ಅಯ್ಯೋ ಅಯ್ಯೋ ಏನು ಇದನ್ನೇ ಕಲಿಸಿದ ಈ ಸಮಾಜದಾಗ, ಏನೂ ಕಲಿಸ್ಲಿಲ್ಲ. ನಾವು ಹೊಲ್ಯಾರನ್ನ ಮುಟ್ಟಿಸ್ಕೊಂಡ್ರೆ ಚೇಳು ಕಡಿತದಂತ ಮನ್ಯಾಗ. ಇದನ್ನು ಕಲಿಸ್ತವ್ರು ನಾವು. ಹೊಲ್ಯಾರ ಅಂತಂದ್ರೆ ಊರು ಇರೋರಿಗೆಲ್ಲ ಹೊಲ್ಯಾರ ಅಂತ, ಹೊರಗಿರೋರೆಲ್ಲ ಹೊಲ್ಯಾರ ಅಂತ, ನಾವೆಲ್ಲರೂ ಶಾಣಾರಂತ. ಬಸವಣ್ಣ ಅಂದ, ಹೊಲೆ ಗಂಡಲ್ಲದೆ ಪಿಂಡದ ನೆಲಕ್ಕೆ ಅಶ್ಯ. ಎಲ್ಲರೂ ಹುಟ್ಟಿರೋದು ಹೊಲ್ಯಾಗ, ತಲೆಯಾಗ ಹುಟ್ಟಾರೇನು? ಮೇಲೇನು ಭಾಳ ಮೇಲಿಂದ ಹುಟ್ಟಾನೇನು ಸ್ವಾಮಿ? ನಾನು ಹುಟ್ಟಿರೋದು ಹೊಲ್ಯಾಗ, ನಮ್ಮವನ ಹೊಲ್ಯಾಗ ನಾ ಹುಟ್ಟಿನಿ. ಹೊಲೆಗಂಡಲ್ಲದ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಹೊಲೆಗಂಡಲ್ಲದ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಹೊಲೆಯರಂತ ಬಿಡ್ತೀವಿ ತಕ್ಷಣ ಬಾಯಿ ತೆಗೆದು. ಅದಕ್ಕೆ ಬಸವಣ್ಣ ಹೇಳ್ದ, ಯಾರನ್ನು ಹೊಲೆಯರಂತೀರೋ, ಹೊಲೆಯರು ಹೊಲೆಯರೆಂಬಿರಿ, ಊರ ಹೊರಗಿರುವವರು ಹೊಲೆಯರೇ. ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟವನೇ ಹೊಲೆಯ, ಪರಸತಿಯನ್ನು ಚಿತ್ತದಲ್ಲಿ ಬಯಸುವವನೇ ಹೊಲೆಯ, ಕೊಡುವ ಹಣಕ್ಕೆ ಅಡ್ಡದಾರಿ ಬಂದು ನಿಲ್ಲುವವನೇ ಹೊಲೆಯ. ಎಲ್ಲ ಏನ್ ನೋಡ್ಬೇಕು, ಜಾತಿ ಅಂತ ಇವ್ರದ್ದು ಜಾತಿ. ಹಾಗಾಗಿ ನಿಮಗೆಲ್ಲರಿಗೂ ಮೊದಲು ಧರ್ಮ ಅಂದ್ರೆ ಏನು ಅನ್ನತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕಾದ್ರೆ ಜೀವದಯ ಪರವಾದಂಥದ್ದು. ಎಲ್ಲಿಯವರೆಗೆ ನಿಮ್ಮ ಜೀವಕ್ಕೆ ನಿಮಗೆ ಬೆಲೆ ಬರುವುದಿಲ್ಲ, ಅಲ್ಲಿಯವರೆಗೆ ಧರ್ಮ ನಿಮಗೆ ಯಾರಿಗೂ ತಿಳಿಯುವುದಿಲ್ಲ. ಬಸವಣ್ಣ ಈ ರೀತಿಯ ಧರ್ಮವನ್ನು ಸ್ಥಾಪನೆ ಮಾಡಿದ ಈ ಸೃಷ್ಟಿಯ ಒಳಗಡೆ. ಮೊದಲು ಬಸವಣ್ಣನ ಧರ್ಮ ಈ ರೀತಿಯಲ್ಲೇ ನೋಡ್ರಿ. ಬಸವಣ್ಣನವರ ಧರ್ಮ ಯಾಕೆ 900 ವರ್ಷವಾದರೂ ಇನ್ನು ಬೆಳಿಲಿಲ್ಲ ಅಂದ್ರೆ, ಎಲ್ಲ ಧರ್ಮಗಳು ಗ್ರಂಥ ಪ್ರಮಾಣದ ಧರ್ಮ, ಬಸವಣ್ಣನ ಧರ್ಮ ಅನುಭವ ಪ್ರಮಾಣದ ಧರ್ಮ. ಗ್ರಂಥ ಪ್ರಮಾಣದ ಧರ್ಮವನ್ನು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನ್ ಹೇಳುತ್ತದೆ ಅದನ್ನೇ ಮಾಡಬೇಕು. ಪ್ರಶ್ನೆ ಕೇಳಕ್ಕೆ ಬರೋದಿಲ್ಲ, ಕೇಳದೆ ತಲೆ ಕಟ್. ತಿಳಿತಿದ XYZ ಗ್ರಂಥ ಪ್ರಮಾಣದ ಧರ್ಮಗಳು. ಆದರೆ ಬಸವಣ್ಣ ಹಾಗೆ ಹೇಳಿಲ್ಲ. ಅನುಭವದ ಮೇಲೆ ಅನುಭವ, ಮನುಷ್ಯನಿಗೆ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಅನುಭವ, ಇದರ ಮೇಲೆ ಧರ್ಮ ಕಟ್ಟಿದವನು ಬಸವಣ್ಣ. ಎಲ್ಲಿದೆ
ಬಸವಣ್ಣ ಏನ್ ಹೇಳದ, ಧರ್ಮ ದೇವರು ಅಂತಂದ್ರೆ ಹೊರಗಡೆ ನೋಡುವುದಲ್ಲ, ದೇಹ ದೇವಾಲಯದಿ ಚಿನ್ಮಯನು ನೆಲಸಿರುವ ದಿನ ದಿನವೂ ಶುಚಿಗೊಳಿಸೋ ಮನದ ಮಂದಿರವಾ. ಬುದ್ಧಿ ಎಂಬುದು ಪೊರಕೆ ಅಶುದ್ಧಿಯನ್ನು ಗುಡಿಸಲ್ಕೆ, ಭಾವವೆಂಬುವ ನೀರು ನಿರ್ಮಲವಾಗೊಳಿಸಲ್ಕೆ. ಮೊದಲು ನಿನ್ನನ್ನು ನೀನು ನೋಡು, ದೇವರನ್ನು ನಂತರ ನೋಡುವೆ. ಮೊದಲು ನಿನ್ನನ್ನು ನೀನು ನೋಡು. ಹೂ ಆರ್ ಯು? ದೇವ್ರನ್ನ ಆಮೇಲೆ ನೋಡುವೆ ನೀನು. ಏನ್ 100 ಫೋಟೋಗಳದಾವ, ಜಿರಳೆ ತಿನ್ನಕತ್ತಾವ ಫೋಟೋಗಳು. ಮೊದಲು ನನ್ನನ್ನು ನಾನು ನೋಡುವುದನ್ನು ಯಾರು ಕಲಿತಾರೆ ಆವಾಗ ನಮಗೆಲ್ಲವೂ ಈ ಜಗತ್ತಿನಲ್ಲಿ ತಿಳಿತದ. ನಾವ್ಯಾರು ನೋಡ್ಲಿಕ್ಕೆ ಇಷ್ಟನೇ ಪಡ್ಲಿಲ್ಲ, ನಾವ್ಯಾರು ನೋಡ್ಲಿಕ್ಕೆ ಇಷ್ಟಪಡಲಿಲ್ಲ. ಬುದ್ಧ ಅದನ್ನೇ ಹೇಳ್ದ, ನನ್ನನ್ನು ನೋಡಬೇಡ್ರಪ್ಪ, ನಿನ್ನನ್ನು ನೋಡ್ಕೊ. ಬಸವಣ್ಣ ಹೇಳ್ದ, ನನ್ನನ್ನು ನೋಡಬೇಡ್ರಿ, ನಿಮ್ಮನ್ನು ನೋಡ್ರಿ. ಬಸವಣ್ಣ ಲಿಂಗ ಎದಕ್ ಕೊಟ್ಟ ಅಂತಂದ್ರೆ, ಮತ್ ನೀವು ಹಿಡ್ಕೊಂಡಿದಿರಲ್ಲ ಲಿಂಗ, ಅದು ದೇವರಲ್ಲ. ತಲೆನೇ ಕೆಟ್ಟೋಗ್ಲಿ ಇವತ್ತು. ಮತ್ತೆ ಕಣ್ಣಿಗೆ ಕಾಣುವ ವಸ್ತು ದೇವರಲ್ಲ ಅಂದ್ಮೇಲೆ ಅದು ದೇವರಲ್ಲ. ಅದು ಏನು ಅನ್ನೋದಕ್ಕೆ ಲಿಂಗ ತತ್ವ ಬಂದಾಗ ಕೇಳಬೇಕು. ಇದು ದೇವರಲ್ಲ ಅಂತ ನಾನು ಹೇಳ್ತೀನಲ್ಲ, ಇದು ದೇವರಲ್ಲ. ಹಾಗಾದ್ರೆ ಬಸವಣ್ಣ ಯಾಕೆ ಕೊಟ್ರು ಲಿಂಗನ? ಅದು ಗೊತ್ತಿದ್ರೆ ಇಷ್ಟೊತ್ತಿಗೆ ಬಸವ ಧರ್ಮ ಬೆಳೆದು ಬಿಡ್ತಿತ್ತು. ಅದನ್ನು ಒಂದು ದೇವ್ರು ಮಾಡಿ ಒಂದಿಷ್ಟು ಅರ್ಶಿನ ಕುಂಕುಮ ಹಾಕಿ, ಅದಕ್ಕೊಂದಿಷ್ಟು ಹೂವು ಹಾಕಿ, ಅದನ್ನು ಒಂದು ಸ್ಥಾವರ ಲಿಂಗದ ಥರ ಇಟ್ಕೊಂಡು, ಅದನ್ನು ಒಂದು ಹಿಂಗೆ ಕಟ್ಟಿ, ಗೂಟದ ಲಿಂಗ ಆಯ್ತರು, ಊಟದ ಲಿಂಗ ಆಯ್ತರು, ಗೂಟದ ಲಿಂಗ ಆಯ್ತರು, ಊಟದ ಲಿಂಗ ಆಯ್ತರು. ಅರ್ಥ ಆಗ್ತದೆ ಹೇಳೋದು? 2 ಜನ ಇದ್ದಾರೆ. ಗೂಟದ ಲಿಂಗ ಆಯ್ತರು, ಸೋಮವಾರ ಊಟದ ಲಿಂಗ ಆಯ್ತು. ಭಿನ್ನ ತೀರ್ಸಕ್ ಬರೋರು ಊಟದ ಲಿಂಗ ಆಯ್ತರು. ನೀವುಗಳು ಸಂದರ್ಭ ಬಂದಾಗ, ಸ್ವಾಮಿ ಬಂದಾಗ ಗೂಟಕ್ಕೆ ಹಾಕೋದು, ಒಂದೇ ಲಿಂಗ 100 ಜನ ಪಾದೋದಕ್ಕೂ ತಗೊಳ್ಳೋದು, ನೀವು ಗೂಟದ ಲಿಂಗ ಆಯ್ತು. ನಿಮಗೆ ಈ ಜಗತ್ತಿನಲ್ಲಿ ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತನಗೊಂದೊಂದು ಸಲ ಎಂತಹ ಧರ್ಮ ಕೊಟ್ಟಪ್ಪ ಬಸವಣ್ಣ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ, ನಿಮ್ಮರಿದವನಿಗೆ. ನಮಗೆ ಬರ್ಲಿಲ್ರಿ ಬಸವಣ್ಣನ ಅನ್ಯಾಯ ಮಾಡುದು ಈ ನಾಡಿನೊಳಗಡೆ. 900 ವರ್ಷವಾದರೂ ಬಸವಣ್ಣನವರ ವಚನ ಸಾಹಿತ್ಯಗಳು ಇವತ್ತು ಮನೆ ಮನೆಗಳಿಗೆ ಬರಲಿಲ್ಲ. 400 ವರ್ಷದ ಇತಿಹಾಸದ ಸಿಖ್ ಧರ್ಮ ಇಡೀ ಜಗತ್ತಿಗೆ ಪ್ರಚಾರ ಆಯಿತು. ಈ ನಾಡಿನಲ್ಲಿ ಹುಟ್ಟಿದ ಬಸವಣ್ಣ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ, ಕೂಡಲ ಸಂಗಮದಲ್ಲಿ ಬಂದು ಐಕ್ಯ ಆದ್ರು, ಉಳಿವಿಯಲ್ಲಿ ಚೆನ್ನಬಸವಣ್ಣ ಐಕ್ಯ ಆದ, ಪ್ರಭು ಅಕ್ಕ ಕದಳೆಯೊಳಗಡೆ ಹೋದ್ರು, ಕಾಶ್ಮೀರದಿಂದ ಬಂದ್ರು, ಕನ್ಯಾಕುಮಾರಿಯಿಂದ ಬಂದ್ರು ಅನುಭವ ಮಂಟಪಕ್ಕೆ. ಆಫ್ಘಾನಿಸ್ತಾನದಿಂದ ಬಂದಂತಹ ಇಸ್ಲಾಂ ಧರ್ಮದ ಸೂಫಿ ಸಂತ ಮರಳು ಶಂಕರ ದೇವ ಲಿಂಗ ಕಟ್ಟಿ ವಚನಗಳನ್ನು ಬರೆದ, ಶುದ್ಧ ಸಿದ್ಧ ಪ್ರಸಿದ್ಧ ಅನ್ನತಕ್ಕಂಥ ಅಂಕಿತದ ಮೇಲೆ ವಚನ ಬರೆದ. ಈ ಸಮಾಜದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡ್ದ. ಆದರೆ ನಾವು ಕರ್ನಾಟಕದ ಜನ ಬಸವಣ್ಣನವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅದರಲ್ಲಂತೂ ನಾವು ಲಿಂಗಾಯತರು ಎಂದೂ ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಬಹಳ ನೋವು. ನನಗೊಂದೊಂದು ಸಲ ಲಿಂಗಾಯತರನ್ನು ನೋಡಿದ್ರೆ ನೋವಾಗ್ತದೆ. ಯಾಕಪ್ಪ, ಈ ಜಗತ್ತಿನಲ್ಲಿ ಧರ್ಮವನ್ನು ಬಿಟ್ಟು ಬೇರೆ ಆಚರಣೆಗಳಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ ಇದ್ರೆ ಅದು ಲಿಂಗಾಯತ ಧರ್ಮ ಮಾತ್ರ ಒಂದೇ. ನೋಡ್ಬೇಕು ಸಿಕ್ಕರು ಏನು ಬಹಳ ದೊಡ್ಡ ಆಚರಣೆ ಇಲ್ಲ, ಗ್ರಂಥ ಸಹಾಯವನಲ್ಲಿ ಪಠನ ಮಾತ್ರ, ತಲೆ ಮೇಲೆ ಪೇಟ, ಎಂತಹ ಗಟ್ಟಿ ಅದು. ದುನಿಯಾಕ್ಕ ಲಾತ್ ಮಾರೋ, ದುನಿಯಾಕ್ಕ ಸಲಾಂ ಕರೋ, ದುನಿಯಾಕ್ಕ ಜುಕ್ ಜುಕ್ ಖರೋ. ಸ್ವಾಮಿ ಮಾದಾರ ಚೆನ್ನೈನ ಒಳಗಡೆ ತಂದ, ದೋಹಾರ ಕಕ್ಕಯ್ಯನ ತಂದ, ಅಂಬಿಗರ ಚೌಡಯ್ಯನ ತಂದ,
ತುರುಗಾಯಿ ರಾಮಣ್ಣನ ತಂದ, ಒಕ್ಕಲಿಗ ಮುದ್ದಣ್ಣನ ತಂದ, ಸರ್ವ ಜನಾಂಗದವರನ್ನ ತಂದ. ಈ ದೇಶದಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಮನುಷ್ಯರ ಭೇದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇಟ್ ಇಸ್ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಒಳಗಡೆ ಇವತ್ತು ಶ್ರೇಣೀಕೃತವಾದ ವ್ಯವಸ್ಥೆಯಲ್ಲಿ ಈ ಸಮಾಜ ಇದ್ದಂತ ಈ ಭಾರತದ ಅಖಂಡ ಭಾರತದಲ್ಲಿ ಬಸವಣ್ಣ ವಿಚಾರ ಮಾಡ್ದ. ಇದೇ ಬಾಗೇವಾಡಿಯ ಪುರವರಾದೀಶ್ವರನ ಮಗನಾಗಿ ಕಮ್ಯ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿರುವ ಬಸವಣ್ಣ ಸ್ವಾಮಿ, ಬಸವಣ್ಣನ ಬಗ್ಗೆ ನನಗೊಂದೊಂದು ಸಲ ನೋವಾಗಿ ಬಿಡ್ತದೆ. ನಾನು ನೊಂದ್ಕೋತೀನಿ. ನನಗೆ ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ರೆ, ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಇದ್ರೆ, ನನ್ನನ್ನು ಬಸವ ಭಕ್ತನಾಗಿ ಹುಟ್ಟಿಸು ಅಂತ ನಾನು ಕೇಳ್ತೇನೆ. ಬಸವ ಭಕ್ತನಾಗಿ ಹುಟ್ಟಿಸು ಅಂತ ಕೇಳ್ತೇನೆ. ಎಂಥ ಪ್ರೋಗ್ರೆಸಿವ್ ರಿಲಿಜಿಯಸ್, ಎಂಥ ಜೀವನಯ. ಒಂದು ವಚನ ತಾಕತ್ತದೆ ಅಂದ್ರೆ ಬಸವಣ್ಣಂದು ಒಂದು ವಚನ ನಿಮ್ಗೆಲ್ಲರಿಗೂ ಹೆಣ್ಣು ಮಕ್ಕಳು ಒಂದು ವಚನ ಬಂದುಬಿಡ್ಲಿ. ಬಸವಣ್ಣರ ಜೀವನದು ಒಂದು ವಚನ ನಿಮ್ಮ ಮನಸ್ಸಿನಲ್ಲಿ ಬಂದುಬಿಡ್ರಿ. ಒಂದು ವಚನ ನಿಮ್ಮ ಹೆಣ್ಣು ಮಕ್ಕಳಿಗೆ ಅಪ್ಲೈ ಆಗಿಬಿಟ್ರೆ ಬಸವಣ್ಣನ ಜೀವನ ಸಾರ್ಥಕ. ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಎಂತಪ್ಪರಯ್ಯ. ಇದೊಂದು ವಚನ ಅಪ್ಲೈ ಆಗಲಿ ನಮ್ಮ ಲಿಂಗಾಯತ್ರಿ ಹೆಣ್ಣು ಮಕ್ಕಳಿಗೆ. ಬಸವಣ್ಣನ ಅರ್ಥ ಮಾಡ್ಕೊಂಡ. ಕಲ್ಲ ನಾಗರಕ್ಕೆ ಹಾಲೇರಿಯೋದು, ದಿಟದ ನಾಗರ ಕಂಡ್ರೆ ಕೊಲ್ಲೋದು. ನಾಗಪ್ಪನ ದೇವ್ರಂತ ನಂಬಿದಿರಲ್ಲ. ಮತ್ ನಾಗಪ್ಪ ಕಚ್ಚಿದ್ರೆ ದೇವ್ರ ಕಚ್ಚ ನಾನು ಸಾಯ್ಬೇಕು, ಹಾಸ್ಪಿಟ್ಲಿಗೆ ಯಾಕೆ ಹೋಗಬೇಕು? ಹೋಗ್ರಪ್ಪ, ದೇವ್ರ ಕಚ್ಚನ ಸಾಯ್ರೋ. ನಾಗಪ್ಪ ಕಚ್ಚನಪ್ಪ, ದೇವ್ರಲ್ಲವ ಏನ್ರವ ಬುಸ್ಸಪ್ಪ. ಇವತ್ತು ನಿಮ್ಮ ಮನೆಗೆ ಬರ್ತಾನ, ನಾನು ಕಳಿಸ್ತೀನಿ ಎಲ್ಲಾರ ಮನೆಗೆ ಒಬ್ಬೊಬ್ಬರನ್ನ. ಇವತ್ತು ನಿಮ್ಮ ಮನೆಗೆ ಬರ್ತಾನ, ನಮ್ಮ ಮನೆಗೆ ದೇವ್ರು ಬಂದಾನ ಅಂತ ಹೇಳಿ ಅವನನ್ನು ಚೆನ್ನಾಗಿ ಹಾಲು ಕುಡಿಸಿ ಬೆಡ್ಡಿನ ಮೇಲೆ ಮಲಗಿಸಿ, ಅವ ನಾಗಪ್ಪ ಮೇಲೆ ಮಲ್ಕೊಳ್ಳೋದು, ನೀವೆಲ್ಲ ಕೆಳಗೆ ಮಲ್ಕೊಳ್ಳೋದು. ದೇವ್ರ ಮೇಲೆ ಮಲಗ್ಯಾರ, ಕೆಳಗೆ ನೀವು ಮಲ್ಕೊಳ್ಳೋದು. ತಾಕತ್ತಿರೋರು ಬರ್ರಿ ಇಲ್ಲಿ. ದೇವ್ರು ಅಂತ ಅನ್ನೋರು ಹಾವುನ್ ತಾಕತ್ತು ಅನ್ನೋರು ಬರ್ರಿ. ದೇವರ ಹಾವು ಅಂತ ತೋರಿಸಿ ಮೋಸ ಮಾಡುವವರಿಗೆ 900 ವರ್ಷದ ಹಿಂದೆ ಹೇಳ್ತಾನೆ, ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ. ನಿಮಗೆ ಇದೊಂದು ವಚನ ಅಪ್ಲೈ ಆಗ್ಬಿಟ್ರೆ ಬಸವಣ್ಣ ಯಾರು ಅಂತ ಅರ್ಥ ಆಗ್ತಾನೆ. ಅರ್ಥ ಆಗ್ಲಿಲ್ರಿ ನಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಬಸವಣ್ಣ. ಏನು ಹಾಲು ಎರೆಯೋದು ನೋಡ್ಬೇಕು. ಪಂಚಮಿ ದಿವಸ ನಮ್ಮ ಅವ್ವನ ಪಾಲು, ನಮ್ಮ ಅಪ್ಪನ ಪಾಲು, ನಮ್ಮ ಅಜ್ಜಿ ಪಾಲು, ಎಲ್ಲಾರ ಪಾಲು ಮಣ್ಣು ಪಾಲು ಲೈನ್ ಹಚ್ಚಿ ಹಾಕ್ತಾರ ಪುನಃ. ಅದು ಒಂದೇ ಇಷ್ಟ ಹಾಲು ಸೆರಗ್ 100 ಮಂದಿ ಹಿಡಿದಿರ್ತಾರ. ಇನ್ಮೇಲೆ ನನ್ನ ಪ್ರವಚನಕ್ಕೆ ಬಂದಿದ್ರಲ್ಲ, ಪಂಚಮಿ ದಿವಸ ಹಾಲು ಹೆರಿಬೇಡ್ರಿ. ಯಾರು ಹಸಿದುಕೊಂಡಿರ್ತಕ್ಕಂತಹ ಮಕ್ಕಳು ಹೊಟ್ಟೆಗೆ ಅನ್ನ ಇಲ್ಲ ಅವರ ಬಾಯಿಗೆ ಹಾಲು ಎರಿರಿ ಈ ಸಮಾಜದಲ್ಲಿ. ಹೋಗಿ ಹಾಕ್ತಾರೆ. ಇದು ಬಸವಣ್ಣ ಹೇಳಿದು. ಮೊದಲು ಹಾಲು ಎಲ್ಲಾಕಪ್ಪ, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ನಿಡಿ ಎಂಬರು. ಏನ್ ತಗೊಂಡೋಗಿ ಎಡೆ ಹಿಂಗ್ ತೋರಿಸ್ತಾರ, ಪುನಃ ರಿಟರ್ನ್ ಹಿಂಗೆ ಬರ್ತದದು. ಹಿಂಗ ತೋರಿಸೋದು, ರಿಟರ್ನ್ ಬರೋದು. ವಚನಗಳು ಈ ಸಮಾಜದಲ್ಲಿ ಅರ್ಥ ಆಗಬೇಕಾಗಿತ್ತು ನಮಗೆ. ಏನು ಮಾಡೋದು? ಎಂತಹ ಮಾತು. ಜವರೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಕರ್ನಾಟಕದ ಹೀರೋ ಬಸವಣ್ಣನ ಕರ್ನಾಟಕದಿಂದ ತೆಗೆದುಬಿಟ್ರೆ ಬಸವಣ್ಣ ಇಟ್ ಈಸ್ ಝೀರೋ ಅಂತ ಜವರೇಗೌಡರು ಬರೀತಾರೆ. ಜವರೇಗೌಡರು ಈ ಮಾತನ್ನ ಬರೀತಾರೆ. ಜಿ ಎಸ್ ರುದ್ರಪ್ಪರ ಒಂದು ಮಾತನ್ನ ಬರೀತಾರೆ. ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ಅನುಭವ ನಿರ್ಮಾಪಕರು, ಇರಬಹುದು ನಿನಗಿಂತ ದೊಡ್ಡ ವಚನ ಸಾಹಿತ್ಯದ ನಿರ್ಮಾಪಕರು. ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು. ಇದು ಬಸವಣ್ಣ. ಇದು ಏನು ಮಾಡೋದು? ನಾವು ಕರ್ನಾಟಕದವರು ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ತಮಿಳುನಾಡಿನ ಈರೋಡ್ ಪೆರಿಯಾರ್ ಕಮ್ಯುನಿಸ್ಟ್ ಪಾರ್ಟಿಯವನವನು ಸಾಮಾನ್ಯವಾದವನಲ್ಲ. ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದವನು.
ಕಡವಳ ನಂಬುವವರ ಮುಟ್ಟಾಳು, ಕಡವಳ ನಂಬುವವರ ಮುಟ್ಟಾಳು, ಇದೇ ಹೇಳ್ಕೊಂತ ಬಂದ. ಆದರೆ ಅಣ್ಣಮಲೆ ಯೂನಿವರ್ಸಿಟಿಯಿಂದ ಪಿ ಶಿವಲಿಂಗಂ ಅನ್ನತಕ್ಕಂಥವರೊಂದು ಅಣ್ಣ ಬಸವೇಶ್ವರನ ತಕ್ಕಂಥ ಪುಸ್ತಕ ಬಿಡುಗಡೆ ಆಯಿತು. ಆ ಪುಸ್ತಕದ ಮುನ್ನುಡಿಯೊಳಗಡೆ ಬರೀತಾನೆ ಈರೋಡು ಪೆರಿಯಾರ್, கடவுள் இருக்கிறானோ இல்லையோ எனக்கு தெரியாது, கடவுள் இருக்கிறானೋ இல்லையೋ எனக்கு தெரியாது, ஆனால் ஆனால் ಬಸವೇಶ್ವರರ ವಚನಗಳೇ எனக்கு கடவுள். ಈ ಜಗತ್ತಿನಲ್ಲಿ ದೇವರು ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಬಸವಣ್ಣನರ ವಚನಗಳನ್ನು ದೇವರು ಅಂತ ನಾನು ನಂಬಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಇದನ್ನು ಬರೆದವರು ಯಾರು? ನಾಮ ಹಾಕಿಕೊಂಡವರಲ್ಲ, ಗುಡಿಯಲ್ಲಿ ಕುಳಿತವರಲ್ಲ, ತುಪ್ಪ ತಿಂದವರಲ್ಲ, ಗೋಪೂಜೆ ಮಾಡಿದವರಲ್ಲ. ವಚನಗಳನ್ನು ಬರೆದವರು ಬಟ್ಟೆಯನ್ನು ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿಯನ್ನು ಹಾಯಿಸುವ ಅಂಬಿಗರ ಚೌಡಯ್ಯ, ಕಸವನ ಗುಡಿಸುವ ಸತ್ಯಕ್ಕ ಲಕ್ಕಮ್ಮ ಬರೆದಿರ್ತಕ್ಕಂಥದ್ದು ವಚನ. ಸ್ವಾಮಿ, ನನಗೊಂದೊಂದು ಸಲ ನಿಮ್ಮನ್ನು ವಿನಂತಿಸ್ಕೊಳ್ತೇನೆ, ನನ್ನ ಪ್ರವಚನದಲ್ಲಿ ನಿಮಗೆ ಮಾತುಗಳು ಖಾರ ಆದರೂ ಆಗಲಿ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ನಾವು ಇವತ್ತಾದರೂ ಪರಿವರ್ತನೆ ಆಗೋಣ, ಈಗಾದರೂ ನಾವು ವೈಚಾರಿಕತೆ ಕಡೆಗೆ ಬರೋಣ, ಈಗಲಾದರೂ ಸತ್ಯದ ದರ್ಶನದ ಕಡೆಗೆ ಬರೋಣ, ಈಗಲಾದರೂ ಧರ್ಮ ಮತ್ತು ದೇವರು ಯಾವುದು ಅನ್ನತಕ್ಕಂಥದ್ದು ಅವಲೋಕನಕ್ಕೆ ಬರೋಣ. ಈ ಸಮಾಜದೊಳಗಡೆ ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ ಬಹಳ ದೊಡ್ಡದು, ಬಹಳ ದೊಡ್ಡದು. ದ ಕಾರ್ನರ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಇಸ್ ದ ಡಿವಿನಿಟಿ ಆಫ್ ಲೇಬರ್. The corners of dignity of labor, but Basava is the divinity of labor. ದಾಸ್ ಕ್ಯಾಪಿಟಲ್ ಅನ್ನು ಬರೆದಿರ್ತಕ್ಕಂಥ ಕಾರ್ನರ್ಸ್ ರಷ್ಯಾದೊಳಗಡೆ ಇವತ್ತು ಬಿದ್ದೋಯಿತು. ಸ್ವಾಮಿ, ಏನಿದು? ಪ್ರವಾದಿ ಮಹಮ್ಮದ್ ಪೈಗಂಬರು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು, ಜೀಸಸ್ ಸೇವೆ ಮಾಡ್ರಿ ಅಂತ ಹೇಳಿದ್ರು, ಶಂಕರ ನಾನೇ ದೇವರು ಅಂತ ಹೇಳಿದ್ರು, ಮಧ್ವ ನಾನು ಮತ್ತು ದೇವರು ಬೇರೆ ಅಂದ್ರು, ರಾಮಾನುಜರು ನಾಮಸ್ಮರಣೆ ಮಾಡ್ರಿ ಅಂದ್ರು. ಬಸವಣ್ಣ ಬಂದು ಹೇಳ್ದ, ಇವೆಲ್ಲವೂ ಇರ್ಲಿ, ಬೇಡ ಅನ್ನೋದಿಲ್ಲ, ಇವೆಲ್ಲವೂ ಇರ್ಲಿ, ಬೇಡ ಅನ್ನೋದಿಲ್ಲ. ಆದರೆ ಮನುಷ್ಯನಿಗೆ ಮೊದಲು ಏನು ಬೇಕಾಯ್ತದೆ? ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ವಾಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ಬಸವಣ್ಣ ವಿಚಾರ ಮಾಡ್ದ, ಏನು ಬೇಕಾಗಿದೆ ಮನುಷ್ಯನಿಗೆ ಮೂಲಭೂತವಾಗಿ, ಏನು ಬೇಕಾಗಿದೆ ಅಂತ ನೋಡಿದ ಮೊದಲಿಗೆ ಧರ್ಮವನ್ನು ಸ್ಥಾಪನೆ ಮಾಡುವಾಗ. ವಾಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್?